ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮ್ಯೂಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ. ಕನ್ಯಾ ರಾಶಿಯವರು ಡಿಸೆಂಬರ್ ತಿಂಗಳು ಹೇಗಿದೆ ಅಂತ ನೋಡೋಣ. ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಡಿಸೆಂಬರ್ ತಿಂಗಳಲ್ಲಿ ಇದೆ. ಕೂರ್ಮದೇವರ ಆಶೀರ್ವಾದ, ವರುಣದೇವರ ಆಶೀರ್ವಾದ, ವಿಘ್ನೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಅಂತ ಬಂದಿರುವಂಥದ್ದು. ದಯವಿಟ್ಟು ಎಲ್ಲೋ ಪ್ರಯಾಣದಲ್ಲಿ ಏನೋ ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ. ದೂರ ಪ್ರಯಾಣ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಗಣೇಶನ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದುವರಿರಿ ಅಂತ ಬಂದಿರುವಂಥದ್ದು. ಲಾಸ್ಟ್ ಆಲ್ಮೋಸ್ಟ್ ತುಲಾರಾಶಿಯವ್ರಿಗೂ ಅದೇ ಬಂದಿರೋದ್ರಿಂದ ಗಣೇಶನ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡು ದಯವಿಟ್ಟು ಎಲ್ಲಾದರೂ ಪ್ರಯಾಣ ಮಾಡಿ ಅಂತ ಬಂದಿರುವಂಥದ್ದು. ತೀರ್ಥಯಾತ್ರೆಗಳಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ನೀವು ಎಲ್ಲೋ ಔಟ್ಸೈಡ್ ಹೋಗುವಂಥದ್ದು, ತೀರ್ಥ ಯಾತ್ರೆನ ಕೈಗೊಳ್ಳುವಂಥದ್ದು, ಇಲ್ಲ ನದಿಗಳ ಸ್ನಾನನ ಮಾಡುವಂಥದ್ದು. ದಯವಿಟ್ಟು ನೀರಿನ ವಿಚಾರವಾಗಿ ಒಂದು ಸ್ವಲ್ಪ ಸೇಫಾಗಿ ಇರೋದನ್ನು ನೋಡಿ, ಸೇಫ್ ಝೋನಲ್ಲಿ ಇರೋದಕ್ಕೆ ಟ್ರೈ ಮಾಡಿ. ಒಂದಿಷ್ಟು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ವರುಣನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಗಣೇಶನ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದೇ ರೀತಿ ಏನು ಸಮಸ್ಯೆ ಬರದಿರೋ ರೀತಿಯಲ್ಲಿ ನೀವು ನಮ್ಮ ವಿಘ್ನಗಳನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಕೇಳಿಕೊಂಡು, ನೀರಿನ ವಿಚಾರದಲ್ಲಾಗಿರ್ಬೋದು, ಎಲ್ಲ ಪ್ರಯಾಣದ ವಿಚಾರವಾಗಿ ಆಗಿರ್ಬೋದು, ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಕೂರ್ಮದೇವರ ಬಂದಿರೋದ್ರಿಂದ ಇಲ್ಲಿ ನೀವು ಅಂದ್ಕೊಂಡಿರುವಂಥ ತುಂಬ ವರ್ಷಗಟ್ಟಲೆ ಇದ್ದಂಥ ವಿಚಾರಗಳೇನಿತ್ತು ಅದು ಇನ್ನು ಮುಂದಿನ ದಿನಗಳಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಬಂದಿರುವಂಥದ್ದು. ಮತ್ತು ನಿಮಗೆ ಯಾರೋ ಮುಖಾಂತರ ನಿಮ್ಮ ಸಹಾಯಕ್ಕೆ ಯಾರಾದರೂ ಒಬ್ಬರು ಬಂದೇ ಬರ್ತಾರೆ, ಸಹಾಯ ಮಾಡ್ತಾರೆ, ಯೋಚನೆ ಮಾಡಬೇಡಿ ಅಂತ ಕೂಡ ಬಂದಿರುವಂಥದ್ದು. ಯಾರೋ ಒಂದು ಮುಖಾಂತರ ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ, ಬಟ್ ಎಲ್ಲೋ ಸಮಸ್ಯೆ ನಿಮಗೆ ಕಂಪ್ಲೀಟಾಗಿ ಸರಿ ಹೋಗಲ್ಲ ಇದು ಅನ್ನೋ ಟೈಮಲ್ಲಿ ಯಾರೋ ಬಂದು ನಿಮಗೆ ಸಹಾಯ ಮಾಡ್ತಾರೆ ಅಂತ ಕೂಡ ಬಂದಿರುವಂಥದ್ದು. ದೇವರು ನಿಮಗೆ ಯಾರೋ ಮುಖಾಂತರ ನಿಮಗೆ ಕಳಿಸ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಡಿಸೆಂಬರ್ ತಿಂಗಳು ಹೇಗಿರುತ್ತೆ ಅಂತ ನೋಡೋಣ. ಕನ್ಯಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಹೇಗಿರುತ್ತೆ. ಇಲ್ಲಿ ರಿನ್ಯೂನಿಯನ್ ಕನೆಕ್ಷನ್ ಇದೆ, ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ, ಒಂದು ಪ್ರೀತಿ ಸಿಗುವಂಥದ್ದು, ಒಂದು ರಿಲೇಷನ್ಶಿಪ್ ಸಿಗುವಂಥದ್ದು. ಮತ್ತು ಎಮೋಷನಲ್ ಆಗಿ ನೀವು ಏನಾದರೂ ಬ್ಯಾಲೆನ್ಸ್ ಮಾಡ್ತಾ ಇದ್ದರೆ ಒಂದು ರೀತಿಯಲ್ಲಿ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ಅದೆಲ್ಲವೂ ಕೂಡ ಕ್ಲಿಯರ್ ಆಗುವಂಥದ್ದು. ಒಂದು ನ್ಯೂ ರಿಲೇಷನ್ಶಿಪ್ ನಿಮಗೆ ನಿಮ್ಮ ಜೀವನಕ್ಕೆ ಒಬ್ಬ ಕೇರಿಂಗ್ ಪರ್ಸನ್, ಎಮೋಷನಲ್ ಆಗಿರುವಂಥ ಪರ್ಸನ್ ನಿಮಗೆ ಸಿಗ್ತಾ ಇರ್ಬೋದು, ಇಲ್ಲ ಬಿಟ್ಟು ಹೋಗಿರುವಂಥ ವ್ಯಕ್ತಿಗಳು ನಿಮಗೆ ಮತ್ತೆ ಕನೆಕ್ಷನ್ ಆಗ್ಬೋದು ಅಂತ ಕೂಡ ಬಂದಿರುವಂಥದ್ದು. ದುಡ್ಡಿನ ಬಗ್ಗೆ ಯಾರಿಗೂ ದುಡ್ಡು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು, ಮ್ಯಾನಿಫೆಸ್ಟೇಷನ್ನ ಮಾಡ್ತಾ ಇರ್ಬೋದು, ಫೈನಾನ್ಷಿಯಲಿ ಸಮಸ್ಯೆಗಳನ್ನೇ ಎದುರಿಸ್ತಾ ಇರುವಂಥವ್ರು, ಫೈನಾನ್ಷಿಯಲಿ ಆಪರ್ಚುನಿಟಿಗಳು ಮತ್ತು ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಮುಂದಿನ ದಿನಗಳಲ್ಲಿ ಒಂದು ಗುಡ್ ನ್ಯೂಸ್ ಕೇಳ್ತೀರಾ ನೀವು ಅಂತ ಬಂದಿರುವಂಥದ್ದು. ದುಡ್ಡು ಬರುವಂಥದ್ದು ಬಿಸ್ನೆಸ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಈ ಡಿಸೆಂಬರ್ ತಿಂಗಳಲ್ಲಿ ಪ್ರಾಪರ್ಟಿ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಸಕ್ಸಸ್ ಕಾಣಿಸ್ತಾ ಇರುವಂಥದ್ದು. ಫ್ಯೂಚರಲ್ಲಿ ತುಂಬ ಚೆನ್ನಾಗಿ ಆಗ್ತೀರಾ ನೀವು ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ಏನು ಬ್ಯಾಂಕ್ ವಿಚಾರವಾಗಿ, ಲೋನ್ ವಿಚಾರವಾಗಿ, ಯಾರಿಗೂ ದುಡ್ಡನ್ನು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋರಿಗೆ ಇಲ್ಲಿ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ, ಲೋನ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಬಟ್ ನಿಮ್ಮ ಕೈಲಿ ಆಗಿರುವಷ್ಟು ಸಹಾಯನ ಮಾಡಿ ಕೆಲವ್ರಿಗೆ ಸಹಾಯನ ಮಾಡಿ ಅಂತ ಬಂದಿರುವಂಥದ್ದು. ಬಟ್ ಆದ್ರೂ ಕೂಡ ಇಲ್ಲಿ ನೀವು ಮೋಸ ಹೋಗೋದಕ್ಕೆ ಹೋಗಬೇಡಿ. ದಯವಿಟ್ಟು ನಿಮಗೆ ನೀವು ಮೋಸ ಮಾಡಿಕೊಂಡು ಮುಂದುವರಿಯೋದು ಬೇಡ ಅಂತ ಇಲ್ಲಿ ಬಂದಿರುವಂಥದ್ದು. ನಿಮಗೆ ನೀವು ಮೋಸ ಮಾಡಿಕೊಂಡು ಯಾರಿಗೂ ಸಹಾಯ ಮಾಡುವ ಅಗತ್ಯಗಳಿಲ್ಲ ಅಂತ ಬಂದಿರುವಂಥದ್ದು. ನಿಮ್ಮ ಹಾರ್ಡ್ ವರ್ಕಿಗೆ ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಇದೆ. ನ್ಯಾಚುರಲ್ ಆಗಿ ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ನಿಮ್ಮ ಗೋಲ್ ಏನಿದೆ ಅದ್ರ ಕಡೆ ಹೆಚ್ಚು ಗಮನನ ಕೊಡ್ತೀರಾ, ಅದು ಆಗುತ್ತೆ. ಬಟ್ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಅಂತ ಬಂದಿರುವಂಥದ್ದು. ನಿಮ್ಮ ಫ್ಯಾಮಿಲಿ ಕಡೆಯಿಂದ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರುತ್ತೆ. ಈ ಮಂತಲ್ಲಿ ಒಂದಿಷ್ಟು ಸಮಸ್ಯೆಗಳಿರ್ಬೋದು, ಏನೋ ಹೆಂಡಾಗುವಂಥ ಸಾಧ್ಯತೆಗಳು ಕೂಡ ಇದೆ.
ಒಂದಿಷ್ಟು ಡಿಪ್ರೆಷನ್ ಲೆವೆಲ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು. ಯಾರೋ ಇಲ್ಲಿ ಏನೋ ಎಂಡ್ ಮಾಡ್ಕೊಳ್ತೀರಾ ನಿಮ್ಮ ಜೀವನದಲ್ಲಿ, ಯಾರೋ ಒಬ್ಬರು ಎಂಡ್ ಆಗುತ್ತೆ, ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗುತ್ತೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ಮತ್ತು ಇಲ್ಲಿ ಒಂದು ರೀತಿ ಆಪರ್ಚುನಿಟಿ ಮತ್ತು ಗ್ರೋತ್ ಎಲ್ಲವೂ ಕೂಡ ಸಿಗುತ್ತೆ ಅದ್ರ ಜೊತೆಗೂ ಕೂಡ ಅಂತ ಬಂದಿರುವಂಥದ್ದು. ನಿಮಗೆ ಯಾರಿಲ್ಲ ಅಕ್ಕನ ಸ್ಥಾನದಲ್ಲಿದ್ದಾರೆ ಅವ್ರಿಗೇನೋ ಒಂದು ರೀತಿ ಸಮಸ್ಯೆಗಳು, ಬ್ಲ್ಯಾಕ್ ಮ್ಯಾಜಿಕ್ ಆಗ್ಬೋದು ಅಂತ ಕೂಡ ಬಂದಿರುವಂಥದ್ದು. ಬಟ್ ಎಚ್ಚರಿಕೆಯಿಂದ ಇರಿ ಅಂತ ಕೂಡ ಇಲ್ಲಿ ಸೂಚನೆಗಳನ್ನ ಕೊಡ್ತಾ ಇರುವಂಥದ್ದು. ಆಪರ್ಚುನಿಟಿಗಳು ನಿಮಗೆ ಸಿಗ್ತಾ ಇರುವಂಥದ್ದು, ಆಪರ್ಚುನಿಟಿ ಬರ್ತಾ ಇರುವಂಥದ್ದು, ದುಡ್ಡು ಬರುವಂಥದ್ದು, ಫ್ಯಾಮಿಲಿ ಮಧ್ಯೆ ಏನೋ ಜಗಳಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದಿಷ್ಟು ತಾಳ್ಮೆಯಿಂದ ಇರಿ. ಯಾವುದು ಇಲ್ಲಿ ನಿಮ್ಮ ಫ್ಯಾಮಿಲಿ ಮಧ್ಯೆಗಳು ಸಮಸ್ಯೆಗಳು ಬರ್ಬೋದು, ಬಟ್ ತಾಯಿ ನಿಮ್ಮ ಜೊತೆ ನಿಲ್ತಾಳೆ ಅಂತಲೂ ಕೂಡ ಇದೆ. ಹಾಗಾಗಿ ನೀವು ಅಂದ್ಕೊಂಡಿರುವಂಥ ದೇವಿಗೆ ಒಂದು ಪ್ರಾರ್ಥನೆ ಮಾಡಿ, ಈ ಮಂತಲ್ಲಿ ಏನೇ ಸಮಸ್ಯೆಗಳಿದ್ರೂ ಕೂಡ ಗಣೇಶನಿಗೆ ಮತ್ತು ನೀವು ನಂಬಿರುವಂಥ ದೇವರಿಗೆ ಇಲ್ಲಿ ಅಮ್ಮಂದು ಎನರ್ಜಿ ಇದೆ. ಹಾಗಾಗಿ ಅವ್ರಿಗೊಂದಿಷ್ಟು ಸ್ಟ್ರಾಂಗೆಸ್ಟ್ ಆಗಿ ನೀವು ಪ್ರಾರ್ಥನೆ ಮಾಡಿಟ್ಟು ಮುಂದುವರಿರಿ, ಎಲ್ಲೋ ಪ್ರಯಾಣ ಮಾಡೋದಕ್ಕಿಂತ ಮುಂಚೆ ಅಂತ ಬಂದಿರುವಂಥದ್ದು. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಏನೋ ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳು ಯಾರಿದ್ದೀರಾ ಅವ್ರಿಗೆ ಒಂದು ರೀತಿಯಲ್ಲಿ ಏನೋ ಐಡಿಯಾ ಮಾಡ್ತಿರ್ಬೋದು, ಪ್ಲ್ಯಾನ್ ಮಾಡ್ತಿರ್ಬೋದು, ಏನೋ ಒಂದು ರೀತಿಯಲ್ಲಿ ಇಲ್ಲಿ ತುಂಬ ಸ್ಟ್ರೆಂತ್ ಎನರ್ಜಿಲಿ ಇರ್ತೀರ. ಇಂಡಿಪೆಂಡೆಂಟಾಗಿ ತುಂಬ ಸಕ್ಸಸ್ ಕಡೆ ಗಮನ ಕೊಡ್ಕೊಂಡು ತುಂಬ ಕಷ್ಟಪಡ್ತಾ ಇರ್ತೀರ. ತುಂಬ ನಿಮಗೆ ದುಡ್ಡು ತುಂಬಾ ಇಂಪಾರ್ಟೆಂಟ್ ಇರ್ಬೋದು, ದುಡ್ಡಿನ ಅವಶ್ಯಕತೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ. ಹಾಗಾಗಿ ಒಂದು ನೀವು ಐಡಿಯಾಗಳನ್ನ ಮಾಡ್ತಾ ಇದ್ದೀರಾ, ಅದು ಕೂಡ ಒಂದು ಗುಡ್ ನ್ಯೂಸನ್ನು ಕೇಳ್ತೀರ. ನೀವು ಆ ಮುಖಾಂತರ ಏನೋ ಪ್ಲ್ಯಾನ್ ಮಾಡಿಟ್ಟಿರುವಂಥದ್ದು ಸಕ್ಸಸ್ ಬರುವಂಥದ್ದು, ದುಡ್ಡಿನ ವಿಚಾರವಾಗಿಯೂ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಅಂತ ಬಂದಿರುವಂಥದ್ದು. ಯೂನಿಕಾರ್ನ್ ಕಡೆಯಿಂದ ಕನ್ಯಾ ರಾಶಿಯವರಿಗೆ ಏನಿದೆ ಅಂತ ನೋಡೋಣ. ಯೂನಿಕಾರ್ನ್ ಡಿಸೆಂಬರ್ ತಿಂಗಳಲ್ಲಿ ಏನು ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದಾರೆ ಕನ್ಯಾ ರಾಶಿಯವರು. ಇಮ್ಯುನಿಟಿ ಮೂರು ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಪರ್ಸನ್ ಜೊತೆ ಆಗಿರ್ಬೋದು, ನಿಮ್ಮ ವ್ಯಕ್ತಿಗಳ ಜೊತೆ, ನಿಮ್ಮ ಪರಿವಾರದ ಜೊತೆ ಕಾಲ ಕಳೀತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು. ಇಲ್ಲಿ ಎಲ್ಲೋ ಕಾಡು ಜನಗಳನ್ನ ನೀವು ಭೇಟಿ ಹಾಕ್ತೀರಾ, ನಿಮಗೆ ಅಪರಿಚಿತ ವ್ಯಕ್ತಿಗಳನ್ನ ನೀವು ಈ ಮಂತಲ್ಲಿ ಭೇಟಿ ಆಗ್ತೀರಾ ಅಂತ ಬಂದಿರುವಂಥದ್ದು. ಇನ್ನು ತುಂಬ ಸೋಲ್ ಕನೆಕ್ಷನ್ ಇರುತ್ತೆ. ಯಾವುದೇ ರೀತಿ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ನೀವೇನೋ ಪ್ರಯಾಣ ಮಾಡಿರ್ಬೋದು, ಎಂಜಾಯ್ಮೆಂಟ್ ಲೈಫನ್ನು ಈ ಮಂತಲ್ಲಿ ಮುಂದುವರಿಬೋದು. ಹಾಗಾಗಿ ಒಂದು ರೀತಿಯಲ್ಲಿ ಯೂನಿಕಾರ್ನ್ ನಿಮ್ಮ ಬ್ಲೆಸ್ಸಿಂಗಿಗೆ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ಇಲ್ಲಿ ನಿಮ್ಮದೇ ಆಗಿರುವಂಥ ಒಂದು ರೀತಿಯಲ್ಲಿ ಯೂನಿವರ್ಸ್ ಇಡೀ ಪ್ರಪಂಚದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಹ್ಯುಮ್ಯಾನಿಟಿ ಏನಿದೆ, ನೀವು ಯೋಚನೆ ಮಾಡ್ತಾ ಇರುವಂಥ ರೀತಿ ಏನಿದೆ, ಅದಕ್ಕೊಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುವಂಥದ್ದು. ನಿಮ್ಮ ಜೀವನಕ್ಕೆ ಒಂದು ರೀತಿ ಬೆಳಕು ಸಿಗುವಂಥದ್ದು ಅಕ್ಕಪಕ್ಕದವರಿಂದ ಆಗಿರ್ಬೋದು, ಯೂನಿಕಾರ್ನ್ ಕಡೆಯಿಂದ ಆಗಿರ್ಬೋದು, ನಿಮಗೆ ಒಂದು ರೀತಿ ತುಂಬ ಚೆನ್ನಾಗಿ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನು ಅವರು ಕೂಡ ನಿಮಗೆ ಸಹಾಯ ಮಾಡ್ಬೋದು ಮುಂದಿನ ದಿನಗಳಲ್ಲಿ ತಂದುಕೊಡೋದಕ್ಕೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವಿಲ್ಲಿ ತುಂಬಾ ನಂಬಿಕೆನ ಇಟ್ಕೊಂಡಿರುವಂಥದ್ದು, ಮತ್ತು ಬರೋದನ್ನು ಏನು ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅದನ್ನು ದಯವಿಟ್ಟು ಅಕ್ಸೆಪ್ಟ್ ಮಾಡಿ. ಅದು ನಿಮಗೆ ಬರಬೇಕಾಗಿರುವಂಥ ಗಿಫ್ಟ್ ಆಗಿರುತ್ತೆ. ಈ ಮಂತಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಅದನ್ನು ಏನೇ ಇದ್ರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇರುವಂಥದ್ದು. ಗಿಫ್ಟ್ ಬರ್ತಾ ಇರುವಂಥದ್ದು, ಸೆಲೆಬ್ರೇಷನ್ ಇರುವಂಥದ್ದು, ಮತ್ತು ವರ್ಲ್ಡ್ ಟ್ರಿಪ್ನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್. ಅದೆಲ್ಲದಕ್ಕೂ ಕೂಡ ಯೂನಿಕಾರ್ನ್ ನಿಮಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಡಿಸೆಂಬರ್ ತಿಂಗಳ ಕನ್ಯಾ ರಾಶಿ ಇದು. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.